ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಿಂದೂ ಹುಲಿ ಯತ್ನಾಳ್ಗೆ ಬಿಗ್ ಗಿಫ್ಟ್ ಕೊಟ್ಟಂತ ಬಿಜೆಪಿ ಹೈಕಮಾಂಡ್, ಕೇಂದ್ರ ಸಚಿವರಿಂದಲೇ ಅಧಿಕೃತ ಹೇಳಿಕೆ. ಬಿಜೆಪಿ ಸೇರೇ ಬಿಡ್ತಾರಾ ಯತ್ನಾಳ್ ಒಂದು ವೇಳೆ ಬಿಜೆಪಿಗೆ ಸೇರಿದ್ರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಗನಾದಂತೆ ವಿಜಯೇಂದ್ರನವರ ಗತಿ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿದ ಆರೋಪದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರನ್ನು, ಅಂದರೆ ಹಿಂದೂ ಹುಲಿ ಯತ್ನಾಳ್ ಅವರನ್ನ ಬಿಜೆಪಿಯ ಪಕ್ಷದಿಂದ 2025 ಮಾರ್ಚ್ ತಿಂಗಳಲ್ಲಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ಮತ್ತು ಆ ಮುಖಾಂತರ ಬಿಜೆಪಿ ವಿರುದ್ಧ ಯಾರೇ ಮಾತಾಡಿದ್ರು ಅಥವಾ ಪಕ್ಷ ಮತ್ತು ಪಕ್ಷದಲ್ಲಿರುವಂಥ ವ್ಯಕ್ತಿಗಳ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಎನ್ನುವಂಥ ಒಂದು ಶಿಸ್ತಿನ ಪಕ್ಷವಾಗಿ ಬಿಜೆಪಿ ಆಗ ಹೊರಹೊಮ್ಮಿತು. ಆದರೆ ಅದೇ ಶಿಸ್ತಿನ ಬಿಜೆಪಿ ಇದೀಗ ಅಶಿಸ್ತಿನಿಂದ ಕಾಡ್ತಾ ಇದೆಯಾ? ಯಾಕಂದರೆ ಉಚ್ಚಾಟಿತ ಬಿಜೆಪಿಯ ಅಭ್ಯರ್ಥಿಯೊಂದಿಗೆ ಇದೀಗ ಬಿಜೆಪಿಯ ಮಂತ್ರಿಗಳು, ಬಿಜೆಪಿಯ MLAಗಳು, ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ವೇದಿಕೆ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಅಧಿಕೃತವಾಗಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿರುವಂಥ, ಅಂದರೆ ಬಾಗಲಕೋಟೆಯ ಅಭ್ಯರ್ಥಿಯಾಗಿರುವಂಥ ವೀರಣ್ಣ ಚರಂತಿಮಠ ಅವರ ಪರವಾಗಿ ಇದೀಗ ಉಚ್ಚಾಟಿತ ಸದಸ್ಯ ಯತ್ನಾಳ್ ಕೂಡ ಬಂದಿದ್ದಾರೆ. ಅವರಾಗಿ ಬಂದಿದ್ದು ಒಂದು ಕಡೆ, ಆದರೆ ಅವರನ್ನು ಆಹ್ವಾನಿಸಿದ್ದು ಕೂಡ ಬಿಜೆಪಿಯ ಮಹಾನ್ ನಾಯಕರುಗಳು. ಅದರಲ್ಲೂ ಸೋಮಣ್ಣ ಆಗಿರ್ಬೋದು, ಬೆಲ್ಲದಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ರಾಮುಲು ಆಗಿರ್ಬೋದು, ಸ್ವತಃ ಯಡಿಯೂರಪ್ಪನವರಾಗಿರ್ಬೋದು, ಇವರೆಲ್ಲರ ಒಂದು ಹೇಳಿಕೆಯ ಪೂರಕವಾಗಿ ಇದೀಗ ವೀರಣ್ಣ ಚರಂತಿಮಠ ಅವರ ಪರವಾಗಿ ಎಲ್ಲೆಂದರಲ್ಲಿ ಇದೀಗ ಆ ಕ್ಷೇತ್ರದಲ್ಲಿ ಯತ್ನಾಳ್ ಪ್ರಚಾರ ಮಾಡ್ತಿದ್ದಾರೆ. ಜೊತೆಗೆ ಒಂದೊಂದೇ ಪೂರಕವಾದಂಥ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಹಿಂದೆ ನಮ್ಗೆ ಅರ್ಥ ಆಗೋದೇನೆಂದರೆ, ಬಿಜೆಪಿಗೆ ಸೇರಿ ಬಿಡ್ತಾರೆ ಯತ್ನಾಳ್, ಅರ್ಥ ಆಗ್ತಿಲ್ಲ. ಒಮ್ಮೊಮ್ಮೆ ಹೇಳ್ತಾರೆ, ಇಲ್ಲ ನಾನು 40 ಸೀಟನ್ನಾದರೂ ಗೆದ್ದು ಕುಮಾರಸ್ವಾಮಿ ಅವರಂತೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆದ ಕೂಡಲೇ ಅಂದರೆ ನಾನು ಕೂಡ ಪ್ರಣಾಳಿಕೆಯನ್ನು ಮಾಡ್ತೇನೆ, ನಾನು ಪ್ರತಿಯೊಬ್ಬ ಗೃಹಿಣಿಯರಿಗೆ 3,000 ಹೆಣ್ಮಕ್ಳಿಗೆ ಕೊಟ್ಟರೆ 2,000 ರೂಪಾಯಿಯನ್ನು ಪುರುಷರಿಗೆ ಕೊಡ್ತೇನೆ, ಆ ಮುಖಾಂತರ ನಮ್ಮ ಇಡೀ ರಾಜ್ಯ ಸಮೃದ್ಧವಾಗಿರಬೇಕು ಅಂತ ಒಂದು ಪ್ರಣಾಳಿಕೆಯನ್ನು ಕೊಡ್ತೇನೆ, ಅಂತ ಒಂದು ಬಜೆಟನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಆಡ್ತಾಯಿದ್ರು. ಅದೇ ವೇದಿಕೆಯಲ್ಲಿದ್ದಂಥ ಬಿಜೆಪಿಯ ಮಹಾನ್ ನಾಯಕರು ಕೂಡ ಬಾಯಿ ಬಿಟ್ಟು ನಗ್ತಾ ಇದ್ರು. ಇದೆಲ್ಲದನ್ನು ನೋಡ್ತಾ ಇದ್ರೆ ಬಿಜೆಪಿಯಲ್ಲಿ ಶಿಸ್ತಿದೆಯಾ ಅಥವಾ ಅಶಿಸ್ತಿದೆಯಾ, ಇವೆಲ್ಲವೂ ಕೂಡ ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ನಿನ್ನೆ ಕೂಡ ಒಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಅದೇನೆಂದರೆ, ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಒಂದು ಬಿಗ್ ಗಿಫ್ಟ್ ಕೊಟ್ಟಂತ ಸೂಚನೆ ಸಿಗ್ತಾ ಇದೆ. ಅದರ ಮುಖಾಂತರ ಇದೀಗ ಯತ್ನಾಳ್ ಎಲ್ಲಿಂದರೆಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಯಡಿಯೂರಪ್ಪ, ಸೋಮಣ್ಣ, ಬೆಲ್ಲದ, ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು ಇವೆಲ್ಲವರಿಗೆ ಒಂದು ಥರ ಜನ ಬಂದರೆ, ಹಿಂದೂ ಕಾರ್ಯಕರ್ತರಾಗಿ ಹಿಂದೂ ಬ್ರ್ಯಾಂಡ್ ಆಗಿರುವಂಥ ಹುಲಿ ಅಂದರೆ ಯತ್ನಾಳ್ ಅವರ ಒಂದು ಚರಿಷ್ಮಾಗೋಸ್ಕರ ಲಕ್ಷಾಂತರ ಜನರು ಸೇರ್ತಾ ಇದ್ದಾರೆ. ಅಂದರೆ ಸಾವಿರ ಜನಸಂಖ್ಯೆ ಸೇರಿ ಲಕ್ಷ ಓಟನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಯತ್ನಾಳ್ ಹೇಳ್ತಾರೆ. ನಿನ್ನೆ ಆದ್ದು ಅಂಥದ್ದೇ ಒಂದು ಸ್ಫೋಟಕ ಬೆಳವಣಿಗೆ. ರಾಜ್ಯ ಬಿಜೆಪಿ ಒಂದು ಉಪಚುನಾವಣೆಯನ್ನು ಎದುರಿಸಲಿಕ್ಕೆ ಆಗುವಷ್ಟು ಅಸಮರ್ಥ ನಾಯಕತ್ವವನ್ನು ಹೊಂದಿದೆ ಅಂತ ಉಚ್ಚಾಟಿತ ನಾಯಕರನ್ನು ಕರ್ಕೊಂಡ್ಬಂದು ಪ್ರಚಾರ ಮಾಡಿ ನೋಡಿ. ಒಂದು ನಿಮಿಷ ತಾಳಿ. ಬಸವನಗೌಡ ಪಾಟೀಲ್ ಯತ್ನಾಳ್ ತಾನೇ ನೀವು ಹೇಳೋದು. ಆತ ನಮ್ಮ ಪಾರ್ಟಿಯಲ್ಲಿ ಎತ್ತರಕ್ಕೆ ಬೆಳೆದಂಥ ಕೇಂದ್ರದ ಮಂತ್ರಿಗಳಾದವರು, ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವರು. ಅವ್ರಿಗೆ ಆ ಬಸವನಗೌಡ ಯತ್ನಾಳ್ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾವತ್ತಾರು ಒಂದಿನ ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ? ಬಿಜೆಪಿ ಪಕ್ಷದ ಬಗ್ಗೆ ಒಂದು ನಿಮಿಷ ತಾಳಿ. ಅದು ಒಂದೊಂದು ಕಾಲದಲ್ಲಿ ಏನೇನೋ ಒಂದು ಕೆಲವು ತಪ್ಪುಗಳಾಗಿರ್ಬೋದು, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳು ಮಾಡ್ತಾರೆ. ನನಗನ್ನಿಸ್ತದೆ ಇವ್ಯಾವುದು ಮುಖ್ಯ ಅಲ್ಲ ಗೌಣ. ಇವತ್ತು ಯಾವ್ದು ಬಸವನಗೌಡರು ಪಾಟೀಲ್ ಬಂದರು ಮತ್ತೊಂದೊಂದಕ್ಕಿಂತ ಹೆಚ್ಚಾಗಿ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಬಾಗಲಕೋಟೆ ಜನರ ಜೀವನದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೆ ನೀವೇನೇ ಹೇಳಿ, ಈ ನಮ್ಮ ಪಕ್ಷ ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಮುಖ್ಯವಾಹಿನಿಗೆ ತರ್ತಕ್ಕಂಥ ಜೊತೆಯಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ಈ ಅಸಮತೋಲನ ಮಾಡಿ ಒಬ್ಬರನ್ನ ಒಬ್ಬರು ಎತ್ಕಟ್ಟಿ ಗೊಂದಲ ಮಾಡಿ ಜನರ ಮೇಲೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಒಬ್ಬ ಯತ್ನಾಳರಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕರು ಅವರೇನು ಹೊರಗಡೆಯಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನು ತುಂಬ ಚೆನ್ನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡದೆ ಹೋದ್ರೆ, ಗೆಲ್ಲಿಸದೆ ಹೋದ್ರೆ ನಾವು ಬದುಕಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀಟ್ ಹೋದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ನಮ್ಮ ಕೆಲಸಗಳು ಕೂಡ ಎದುರ್ಕೊಂಡು ಮಾಡ್ತಾರೆ ಅನ್ನೋ ಭಾವನೆ ಇದೆ. ಇನ್ನು 2 ವರ್ಷ ಇರ್ತಾರೋ 2 ತಿಂಗಳು ಇರ್ತಾರೋ ಗೊತ್ತಿಲ್ಲ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಉಪಚುನಾವಣೆ ಮೂಲಕ ಯತ್ನಾಳ್ ಅವರಿಗೆ ಸ್ವಾಗತ ಕೋರಕ್ಕೆ ವೇದಿಕೆ ಸಿದ್ಧತೆ ಆಗ್ತದೆ. ಒಂದು ನಿಮಿಷ ತಾಳಪ್ಪ.
ಅದೆಲ್ಲ ರಾಷ್ಟ್ರ ನಾಯಕರು ಮಾಡ್ತಾರೆ. ನಾವ್ಯಾರು, ನಮ್ಮ ಪಕ್ಷ ಒಂದು ಪ್ರಬಲವಾದ ಪಕ್ಷ. ಪಕ್ಷಕ್ಕಿಂತ ದೊಡ್ಡದು, ವ್ಯಕ್ತಿಗಿಂತ ದೊಡ್ಡದು ಪಕ್ಷ, ಪಕ್ಷಕ್ಕಿಂತ ದೊಡ್ಡದು ದೇಶ. ಇಲ್ಲಿ ಯಾವುದೇ ವ್ಯಕ್ತಿ ಅಲ್ಲ. ಪಕ್ಷ ಇದ್ರೆ ವ್ಯಕ್ತಿ, ಪಕ್ಷ ಇಲ್ದವ್ರು ಇಲ್ಲ. ದೇಶ ಇದ್ರೆ ಪಾರ್ಟಿ ಇಲ್ದವ್ರು ಅದಿಲ್ಲ. ಹಾಗಾಗಿ ನಮ್ಮದೇ ಆದಂಥ ಒಂದು ಸಿದ್ಧಾಂತದ ಮೇಲೆ ವ್ಯಕ್ತಿ, ಪಕ್ಷ, ದೇಶ ಇದರಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಾವು. ಪಕ್ಷ ಅಂತ ಅಂದರೆ ಅದು ತಾಯಿ. ಆ ತಾಯಿಗೆಲ್ಲ ಒಂದು ಕಡೆ ಸಣ್ಣ ಪುಟ್ಟ ನೋವುಗಳಾದಾಗ ಸರಿಪಡಿಸ್ತಕ್ಕಂಥದಕ್ಕೆ ಆ ತಾಯಿ ತನ್ನದೇ ಆದಂಥ ದೃಷ್ಟಿಕೋನವನ್ನು ಹಾಯಿಸ್ತಾಳೆ. ತಾವು ಈ ಚುನಾವಣೆ ಆದಮೇಲೆ ಸಾಕಷ್ಟು ಒಳ್ಳೆಯದನ್ನು ನೋಡ್ತೀರಿ. ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ರಚಿಸ್ತಕ್ಕಂಥದಕ್ಕೆ ಬಂದೀನಿ. ನಿಮ್ಗೆ ಯಾರು ರೊಕ್ಕ ಕೊಟ್ಟು ಕರ್ಕೊಂಡು ಬಂದಾರನ್ರಿ? ನೀವು ಎದಕ್ ಬಂದಿರಪ್ಪ? ಎಲ್ಲಾರು ಹಿಂದೂ ಸಮಾಜ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು, ಭಾರತ ಉಳಿಬೇಕು, ನಾವು ಸ್ವಾಭಿಮಾನದಿಂದ ಭಾರತದಾಗ ಬದುಕಬೇಕಂತ ಬಂದಿರಲಿಲ್ಲ ಎಲ್ಲಾರು. ಮತ್ ಹಿಂಗಿದ್ದಾಗ ಒಂದು ಮತನು ಸಹಿತ ತಪ್ಪಿಸ್ಲಾರ್ದೆ ಈ ಸಲ ಅವ್ರ ರೊಕ್ಕ ಬಾಳ ಕಟ್ಟಿ ಕಳಿಸ್ತಾರ. ಎಲ್ಲ ತಗೋರಿ, ಆರಾಮ್ ತಗೋರಿ, ಫುಲ್ ನಿಮ್ಗೆ ಐತಂತ ಫುಲ್. ಅವ್ರ ಹಂಗೆ ನಮ್ಗೆ ಮೋಸ ಮಾಡ್ತಾರ ಸಾಬ್ರ. ನಮ್ಗ ಅವ್ರ ಏನ್ ಮಾಡ್ತಾರೆ, ಎಲ್ಲ ರೊಕ್ಕ ತಗೋತಾರ ನಮ್ ಕಡೆಯಿಂದ. ಲಾಸ್ಟ್ ದಿವ್ಸ ನಾನು ಬಿಜಾಪುರನಾಗ ನಾವು ಆರಿಸ್ಬಿಡುದು ಎಷ್ಟು 2,80,000 1,20,26,000 ಓಟ್ ಅದಾವ. ನಾವೊಬ್ರು ಹೊಟ್ಟೆ ಬಿಡುದಿಲ್ಲ, ಆ ಕಡೆ ಹೋಗುದೇ ಇಲ್ಲ, ಒಣಿಗೆ ಹೋಗುದಿಲ್ಲ. 4 ಬಾಡಿಗೆ ತಾರೀಖ್ ಸೇರ್ಕ ಹೋಗುದಿಲ್ಲ. ಆರಾಮ್ ನಮ್ ಹಿಂದೂ ಏರಿಯಾದಾಗ ಅಡ್ಡಾಡ್ತೀನಿ. ಎಲ್ಲಾರು ಒಕ್ಕಟ್ಟಾಗಿ ಓಟ್ ಹಾಕ್ರಪಾತೀನಿ. ಎಲ್ಲಾ ಸಮಾಜದವ್ರು, ದಲಿತರು, ಹಿಂದುಳಿದವರು, ಮರಾಠರು, ಕ್ಷತ್ರಿಯರು, ಲಿಂಗಾಯತರು, ಲಿಂಗಾಯತರ 108 ಒಳಜಾತಿಯವರು, ಬ್ರಾಹ್ಮಣರು, ಎಲ್ಲಾ ಸಮುದಾಯದವರು 1,26,000 ಇದ್ದಲ್ಲಿ ನಾನು ಆರಿಸಿ ಬರ್ತೀನಿ ಅಂದ್ರೆ ಬಾಗಲಕೋಟ್ನಾಗ ಯಾಕೆ ಆರಿಸಿ ಬರ್ದಿಲ್ಲ ಅನ್ನೋ ಪ್ರಶ್ನೆ ನಾನು ನಿಮ್ಗೆ ಕೇಳಕ್ ಬಯಸ್ತಾ ಇದ್ದೀನಿ. ಅವ್ರಿಗೆ ಹೊಟ್ಟೆ ತಿಳಿ ಕಳ್ಸೋದ್ರೆ ಅವ್ರು ರೊಕ್ಕ ಕೊಟ್ಟರು ಹಾಕೋದಿಲ್ಲ. ನೀವು ಹೋದ್ ಏನ್ ಲಗ ಹೊಡೆದ್ರು ಹಾಕೋದ. ಹೇಳೇನಿ, ದಾವಣಗೆರೆಯಾಗ ಪಾಪ ಅಭ್ಯರ್ಥಿ ಮನೆಯವ್ರು ಹೋಗಿ ಯಾರ್ದೋ ಕಾಲ ಮುಗಿದ್ಲಾಕಂತ ಫೋನ್ ಮಾಡಿ ಹೇಳ್ತಾರೆ. ಸುಮ್ಮನೆ ಕಾಲು ಮುಗಿದು ಯಾಕೆ ವೇಸ್ಟ್ ಮಾಡ್ತೀರಿ? ಅದೇ ನಮ್ಮ ದಲಿತರಿಗೆ ಹಿಂದುಳಿದ್ರು ಹೋಗಿ ಕಾಲ ಮುಗಿರಿ. ಒಂದು 10 ಮಂದಿ ಕಾಲು ಮುಗಿದ್ರೆ ಒಂದು 7 ಮಂದಿಗೆ ಹಾಕ್ತಾರ. ಅದಕ್ಕ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ಈ ಸಲ ಬಾಗಲಕೋಟೆ ಒಳಗ ಒಂದು ಬಾಗಲಕೋಟೆಯಿಂದ ಕ್ರಾಂತಿ ಪ್ರಾರಂಭ ಆಗ್ಬೇಕಾಗಿತ್ತು. 2028ಕ್ಕೆ ಬದಲಾವಣೆ ಆಗ್ಬೇಕಾದ್ರೆ ವೀರಣ್ಣ ಚರಂತಿ ಮಠನ ನೀವೆಲ್ಲ ಬಹುಮತದಿಂದ ಆಯ್ಕೆ ಮಾಡುವಂತ ಒಂದು ಅವಕಾಶ ಇದೆ. ಚರಂತಿ ಮಠರು ಕೆಲಸ ಮಾಡ್ಯಾರ ಇಲ್ಲ? ಮತ್ತೆ ಈ 3 ವರ್ಷ ಏನಾರು ಮಾಡ್ಯಾರ ನಮ್ಮ ಮೇಟಿ ಸಾಹೇಬರು? ಏನೋ ಮಾಡ್ಯಾರ ಪಾಪ, ಏನು ಇಲ್ಲ, ಆರಾಮ್ ಇದ್ರು. ವಿಧಾನಸಭಾದಾಗ ನಾನು ನೋಡಿ ನೀವು ಸುಮ್ಮ ಆರಾಮ್ ಬಂದ್ಕೊಟ್ರು. ಪಾಪ ಆರಾಮೂ ಇದ್ದಿದ್ದಿಲ್ಲ. ಹಿಂಗಾಗಿ ಪಾಪ ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ. ಕೆಲಸ ಮಾಡ್ಲಿಲ್ಲ, ಬರೀ ಗ್ಯಾರಂಟಿನೇ ಹೇಳ್ತಾರ. ಹೊಳ್ಳಿ ಮೇಳಿ ಗ್ಯಾರಂಟಿ ಎಲ್ಲ ಶಾಸಕರಾಗಲಿ ಬಿಜೆಪಿ ಕಾರ್ಯಕರ್ತರಾಗಲಿ ಎಲ್ಲರದು ನನ್ನ ಬಿಜೆಪಿ ತಗೋಬೇಕು ಅನ್ನೋ ಮನಸ್ಸೇ ಐತಿ. ಎಲ್ಲರೂ ಪ್ರೀತಿ ಮಾಡ್ತಾರೆ. ನಾನು ಯಾರೋ ನೀವು ತಿಳ್ಕೊಂಡಿರ್ಬೇಕು, ಯತ್ನಾಳ್ ಒಬ್ಬಂಟಿಗೆ ಇಲ್ಲ. ಇಡೀ ಬಿಜೆಪಿ ಪರಿವಾರನೇ ನಾನು ಕೂಡ ಐತಿ, ಹಿಂದೂ ಪರಿವಾರ ಐತಿ. ಇದ್ರ ಅರ್ಥ ನೀವು ತಿಳ್ಕೊಂಡು ಬಿಡಬೇಕು. 28 ಸೋಮಣ್ಣನವರು ಬಾಗಲಕೋಟೆಗೆ ಬಂದು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಿದ್ರು. ಅವ್ರ ಜೊತೆ ಅನೇಕ ಬಿಜೆಪಿ ನಾಯಕರು ಕೂಡ ಇದ್ರು. ಆಗ ಮಾಧ್ಯಮ ಗೋಷ್ಠಿಯಲ್ಲಿ ಎದುರಂತ ಒಂದು ಪ್ರಶ್ನೆಗೆ, ಏನ್ರಿ ನಿಮ್ದು ಶಿಸ್ತಿನ ಪಕ್ಷ, ಉಚ್ಚಾಟಿತ ಸದಸ್ಯರೇ ನಿಮ್ಮ ಪಕ್ಷದ ಪ್ರಚಾರಕ್ಕೆ ಬರಬೇಕಾಯ್ತಾ? ನಿಮ್ಮ ಪಕ್ಷದಲ್ಲಿ ಯಾರೂ ದೊಡ್ಡ ನಾಯಕರಿಲ್ವಾ? ನಿಮ್ಮ ಪಕ್ಷದಲ್ಲಿ ಒಂದು ಫೇಸ್ ಇಲ್ವಾ? ನಿಮ್ಮ ಪಕ್ಷದಲ್ಲಿ ಒಬ್ಬ ಮುಖವಾಣಿ ಇಲ್ವಾ? ಮೋದಿ ಕೇಳಿ ಓಟ್ ಪಡಿಬೇಕು, ಇಲ್ಲಾಂದ್ರೆ ಉಚ್ಚಾಟಿತ ನಾಯಕ ಯತ್ನಾಳ್ ಅವರ ಮುಖವಾಣಿ ಕೇಳಿ ನೀವು ಓಟ್ ಪಡಿಬೇಕಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಎನ್ನುವಂಥ ಪ್ರಶ್ನೆಗೆ ಉತ್ತರಿಸಿದಂಥ ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ಯಡಿಯೂರಪ್ಪ ಕುಟುಂಬ ಮತ್ತು ಹೈಕಮಾಂಡ್ ಮತ್ತು ಯತ್ನಾಳ್ ಅವ್ರ ಬಗ್ಗೆ ಅದು ಬೇರೆ ಬೇರೆದಿದೆ. ವಿ ಸೋಮಣ್ಣನವರಿಗೆ ಯಡಿಯೂರಪ್ಪ ಕುಟುಂಬ ಕಂಡ್ರೆ ಅಷ್ಟಕ್ಕಷ್ಟೇ. ಅವ್ರು ಏನಿದ್ರು ಕೂಡ ಹೈಕಮಾಂಡ್ ನೇರ ಮೀಟ್ ಮಾಡ್ತಾರೆ ಮತ್ತು ಅಮಿತ್ ಶಾ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಟಿಕೆಟ್ ಸಿಕ್ತು ಮತ್ತು ಕೇಂದ್ರದಲ್ಲಿ ಡಬಲ್ ಮಂತ್ರಿ ಕೂಡ ಸಿಕ್ತು. ಅದು ಒಂದು ಹಿನ್ನೆಲೆ. ಯಾಕಂದರೆ ವಿ ಸೋಮಣ್ಣನವರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಗೋವಿಂದರಾಜ ನಗರದಲ್ಲಿ ಅಥವಾ ವಿಜಯನಗರದಲ್ಲಿ, ಇವೆಲ್ಲವೂ ಕೂಡ ದೊಡ್ಡ ಹಳೆ ಕತೆ. ಹಾಗಾಗಿ ವಿ ಸೋಮಣ್ಣನವರಿಗೆ ಯಡಿಯೂರಪ್ಪನ ಕಂಡ್ರೆ ಅಷ್ಟಕ್ಕಷ್ಟೇ. ಜೊತೆಗೆ ಯಡಿಯೂರಪ್ಪನವರಿಗಿಂತ ಬೇರೆಯವರು ಬೆಳೆಯಬೇಕು, ಜೊತೆಗೆ ಈ ಕುಟುಂಬ ರಾಜಕಾರಣದ ಹೊರಗೆ ಬರಬೇಕೆನ್ನುವಂಥ ಉದ್ದೇಶ ಪ್ರತಾಪ್ ಸಿಂಹ, ಬೆಲ್ಲದ್, ಸೋಮಣ್ಣ, ಹೀಗೆ ದೊಡ್ಡ ನಾಯಕರಿಗೆ ಕೂಡದೆ. ಅದೇ ರೀತಿಯಲ್ಲಿ ಉತ್ತರ ಕೊಟ್ಟಂಥ ವಿ ಸೋಮಣ್ಣ, ನೀವು ಯಾರ ಪರವಾಗಿಯೂ ಬೇಡ, ನೀವು ನೇರವಾಗಿ ಯತ್ನಾಳ್ ಅಂತ ಹೆಸರು ಹೇಳಿ. ಯತ್ನಾಳ್ ಬಿಜೆಪಿ ಪಕ್ಷಕ್ಕೆ ಎಲ್ಲಿ ಬೈದಿದ್ದಾರೆ? ಇದು ಪಾಯಿಂಟ್ ನಂಬರ್ 1. ಅವರು ಬೈದದ್ದು ಯಡಿಯೂರಪ್ಪನವರಿಗೆ ಎನ್ನುವಂಥ ಒಂದು ಪರೋಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಯಾವ ಕಾರಣಕ್ಕಾಗಿಯೂ ಕೂಡ ಯತ್ನಾಳ್ ಅವರು ಬಿಜೆಪಿಯನ್ನು ಬೈದಿಲ್ಲ. ಬಿಜೆಪಿಯನ್ನು ಬೈದಿದ್ದಾದ್ರೆ ನಂಗೆ ತೋರಿಸಿ ಅನ್ನುವಂಥ ಹೇಳಿಕೆಯನ್ನು ಮೊದಲು ಕೊಟ್ಟರು. ಇದರರ್ಥ ಒಂದೇ ಕಲ್ಲು ಎರಡು ಹುಕ್ಕಿಯನ್ನು ಹೊಡೆಯುವಂಥದ್ದು. ಅವ್ರು ಏನಿದ್ರು ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ದ್ವೇಷ ಸಾಧಿಸ್ತಾರೆ ಹೊರತು ಬಿಜೆಪಿಗೆ ಅವರು ನಿಷ್ಠಾವಂತರು. ಎಷ್ಟು ನಿಷ್ಠಾವಂತರು ಅಂದರೆ ಅಂದಿನ ಕಾಲದಲ್ಲಿ ವಾಜಪೇಯಿ ಗೌರ್ಮೆಂಟಲ್ಲಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿ ವಾಜಪೇಯಿಯಿಂದ ಹೆಗ್ಗಳಿಕೆ ಅಥವಾ ಹೊಗಳಿಕೆಯನ್ನು ಪಡ್ಕೊಂಡಂತರು. ಹಾಗಾಗಿ ಚಿಕ್ಕಪುಟ್ಟ ವಿಷಯ ಆಗುತ್ತೆ, ಅದೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮತ್ತು ಈ ಚುನಾವಣೆ ಆದ ಕೂಡಲೇ ಒಂದೊಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಹೇಳಿಕೆ ಕೊಡುವ ಮುಖಾಂತರ ಇದೀಗ ಯತ್ನಾಳ್ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟರು. ನಮಗೆ ಪಕ್ಷ ಮುಖ್ಯ ಜೊತೆಗೆ ನಮಗೆ ದೇಶ ಮುಖ್ಯ, ರಾಷ್ಟ್ರಭಕ್ತಿ ಮುಖ್ಯ, ಎಲ್ಲ ಮುಖ್ಯ, ಅದು ಮುಖ್ಯ, ಇದು ಮುಖ್ಯ ಎಲ್ಲವನ್ನು ಹೇಳಿಕೆ ಕೊಟ್ಟರು. ಜೊತೆಗೆ ಇದೀಗ ಯತ್ನಾಳ್ ಅವರು ಬಿಜೆಪಿಗೆ ಬರ್ತಾರೆ ಎನ್ನುವಂಥ ಸೂಚನೆಯನ್ನು ಇಲೆಕ್ಷನ್ ಮುಗಿದ ಕೂಡಲೇ ಎಲ್ಲವೂ ಕೂಡ ಸರಿಯಾಗುತ್ತೆ ಮತ್ತು ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ತಪ್ಪು ಮಾಡಿದರೆ ಎಲ್ಲವೂ ಕೂಡ ಸರಿಪಡಿಸುತ್ತೆ. ಒಂದು ಪಕ್ಷ ಅಂದ್ಕೂಳೆ ಚಿಕ್ಕ ಪುಟ್ಟ ಸಮಸ್ಯೆ ಆಗುತ್ತೆ, ಆದರೆ ಹೈಕಮಾಂಡ್ ಎಲ್ಲವನ್ನು ಕೂಡ ಕೆಲವೊಂದು ತಪ್ಪನ್ನು ತಿದ್ದುಕೊಂಡು ಇದೀಗ ಎಲ್ಲವನ್ನು ಸರಿಪಡಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿ ಉಚ್ಚಾಟನೆಗೊಂಡಂಥ ಯತ್ನಾಳ್ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟರು. ಇದು ಒಂದು ಕಡೆ, ಇದು ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಕೊಟ್ಟಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಜೊತೆಗೆ ಯತ್ನಾಳ್ ಅವರು ಕೂಡ ಹಿಂದೆ ಹೇಳಿದ್ರಂತೆ, ಅಂದ್ರೆ ಹಿಂದೆ ಹೇಳಿದ್ರು ಅಂದ್ರೆ ಮೇ ಬಿ ಸೋಮಣ್ಣನವ್ರ ಜೊತೆ ಮಾತನಾಡುವಾಗ ಸೋಮಣ್ಣನ ಜೊತೆ ತುಂಬಾ ಅಂದ್ರೆ ನಿಕಟವಾದ ಸಂಪರ್ಕ ಇದೆ, ಬೊಮ್ಮಾಯಿ ಜೊತೆ ನಿಕಟವಾದ ಸಂಪರ್ಕ ಇಲ್ಲದಿದ್ರು ಕೂಡ ಸೋಮಣ್ಣನವ್ರ ಜೊತೆ ನಿಕಟವಾದ ಸಂಪರ್ಕ ಇದೆ. ಈ ಹಿಂದೆ ಯತ್ನಾಳ್ ಅವರು ಕೂಡ ಹೇಳಿದ್ರು, ಇಲ್ಲ ನಾವು ಯತ್ನಾಳ್ ಅವರನ್ನ ಸ್ವಲ್ಪ ಉಚ್ಚಾಟನೆ ಮಾಡಿ ತಪ್ಪು ಮಾಡಿದ್ವಿ, ಕೆಲವು ದಿನಗಳ ನಂತರ ಅವ್ರನ್ನ ಕಳಿಸ್ಕೊಳ್ಳುವಂಥ ಮಾತನ್ನ ಯತ್ನಾಳ್ ಅವರಿಗೆ ಕೇಂದ್ರ ಸಚಿವರು ಹೇಳಿದ್ರು ಎನ್ನುವಂಥ ಮಾತನ್ನ ಯತ್ನಾಳ್ ಅವರು ಹೇಳಿದ್ರು. ಹಾಗಾಗಿ ಇಲ್ಲಿ ಯತ್ನಾಳ್ ಅವರು ಸದ್ಯವೇ ಇದೀಗ ಬಿಜೆಪಿ ಬಂದ್ರೆ ಅಚ್ಚರಿ ಇಲ್ಲ. ಒಂದು ವರ್ಷ ಆದ್ರೂ ಕೂಡ 2027 ಎಂಡ್ ಅಥವಾ 2028 ಒಳಗಾಗಿ ಅವರು ಬರ್ತಾರೆ, ಅದರಲ್ಲಿ ನೋ ಡೌಟ್. ಜೊತೆಗೆ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಯತ್ನಾಳ್ ಅವರು ಸ್ವರ್ಗ ಹೋಗ್ತಾರೆ, ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಹೋಗ್ಲಿಕ್ಕೆ, ಯತ್ನಾಳ್ ಅವರು JDS ಕಂಡ್ರಾಗಲಿ ಅನ್ನುವಂಥ ಮಾತುಗಳನ್ನ ಅನೇಕರು ಹೇಳಿದ್ರು, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಆದರೆ ಯತ್ನಾಳ್ ಅವರ ಉಚ್ಚಾಟನೆಯಾದ ನಂತರ ಯತ್ನಾಳ್ ಅವರ ಚರಿಷ್ಮಾ ಅಥವಾ ಯತ್ನಾಳ್ ಅವರ ವ್ಯಕ್ತಿತ್ವ, ಅದರಲ್ಲೂ ಹಿಂದೂ ಹುಲಿ ಅನ್ನುವಂಥ ಬ್ರ್ಯಾಂಡ್ ಅಲ್ಲ, ಅದೆಲ್ಲ ಕೂಡ ಡಬಲ್ ಆಯಿತು. ಎಲ್ಲಿ ನೀವು ಉತ್ತರ ಕರ್ನಾಟಕ ಮಾತ್ರ ಅಲ್ಲದೆ ಕರಾವಳಿಗೆ ಹೋದರೂ 1000 ಜನ ಸೇರ್ತಾರೆ, ಮಂಡ್ಯ ಮೈಸೂರು ಬೆಲ್ಟಿಗೆ ಬಂದರೂ 1000 ಜನ ಸೇರ್ತಾರೆ, ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಬೆಲ್ಟಿಗೆ ಬಂದರೂ ಲಕ್ಷ ಜನ ಸೇರ್ತಾರೆ. ಹೀಗಾಗಿ ಅವರ ಒಂದು ಬೆಂಬಲಿಗರ ಒಂದು ಗುಂಪನ್ನು ನೋಡಿದಂಥ ಯತ್ನಾಳ್ ಅವರ ಗುಂಪನ್ನು ನೋಡಿದಂಥ ಹೈಕಮಾಂಡ್ ಕೂಡ ಇದೀಗ ಯತ್ನಾಳ್ ಅವರಿಗೆ ಒಂದು ಬಿಗ್ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಇದು ಪಾಯಿಂಟ್ ನಂಬರ್ 1. ಜೊತೆಗೆ ಕೆಲ ದಿನಗಳ ಹಿಂದೆ, ಕೇವಲ 2 ದಿನಗಳ ಹಿಂದೆ ಪತ್ರಕರ್ತರು ಯತ್ನಾಳ್ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ, ನೀವು ಯತ್ನಾಳ್ ಅವರೇ ನೀವು ಚರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ರಿ, ಈಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಮಗನಿಗೆ ನೀವು ಯಾಕೆ ಬೈತಿಲ್ಲ, ಕೆಲ ದಿನಗಳಿಂದ ಅಥವಾ 1-2 ದಿನಗಳಿಂದ ಯಾಕೆ ಬೈತಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದಾಗ ಅವರು ಕೊಟ್ಟಂಥ ಉತ್ತರ ಇದೆಯಲ್ಲ, ನಮಗೆ ದೊಡ್ಡವರು ಹೇಳಿದ್ದಾರೆ ಸ್ವಲ್ಪ ದಿನಗಳ ಕಾಲ ಅಂದರೆ ಚುನಾವಣೆ ಮುಗಿಯುವ ತನಕ ಅವರಿಗೆ ಬೈಬೇಡಿ, ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗನಾದಂಥ ಧೀಮಂತ ನಾಯಕನಿಗೆ ಬೈಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟರು ಅಥವಾ ಹೇಳಿಕೆಯನ್ನು ಕೊಟ್ಟರು. ಇದರ ಅರ್ಥ ಎಷ್ಟೇ, ಹೈಕಮಾಂಡ್ ಅಥವಾ ದೊಡ್ಡ ನಾಯಕರು ಹೇಳಿದ್ದಾರೆ, ಸದ್ಯದ ಮಟ್ಟಿಗೆ ನೀವು ಸುಮ್ಮನೆ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಬಿಜೆಪಿ ಬರ್ಬೋದು, ಬಿಜೆಪಿ ಸೇರಿಸ್ಕೋತಾರೆ, ಸದ್ಯದ ಮಟ್ಟಿಗೆ ಚುನಾವಣೆ ಆಗೋದ ತನಕ ಯಡಿಯೂರಪ್ಪ ಕುಟುಂಬದ ಬಗ್ಗೆ ನೀವು ಬೈಲಿಕ್ಕೆ ಹೋಗಬೇಡಿ, ಅದಾದ ನಂತರ ಬೇಕು ನೀವು ಬೈಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ಬಿಜೆಪಿ ಹೈಕಮಾಂಡ್ ಯತ್ನಾಳಿಗೆ ಗಿಫ್ಟ್ ಕೊಟ್ಟಿದೆ, ಜೊತೆಗೆ ಬಿಜೆಪಿಗೆ ಯತ್ನಾಳ್ ಬರುವುದು ಅಂದರೆ ಬಿಜೆಪಿ ಯತ್ನಾಳ್ ಬರೋದು ಕೂಡ ಒಂದು ಕಾಲ ಸನ್ನಿಹಿತವಾಗಿದೆ. ಆದರೆ ಯತ್ನಾಳ್ ಬಂದ ನಂತರ ಈ ಯಡಿಯೂರಪ್ಪನವ್ರ ಕುಟುಂಬ ಮತ್ತು ಯತ್ನಾಳ್ ಹೇಗೆ ಸಾಕ್ತಾರೆ, ಅವ್ರಿಗೆ ಯಾವ್ಯಾವ ಪೊಸಿಷನ್ ಇರುತ್ತೆ, ಯಾವ್ಯಾವ ಸ್ಟೇಟಸ್ ಇರುತ್ತೆ, ಅದು ಕೂಡ ಇದೀಗ ಗೊಂದಲಕ್ಕೆ ಕಾರಣವಾಗಿದೆ. ಇಲ್ಲಿ 2 ಮುಖ್ಯ, ಒಂದು ಪ್ರಚಾರ, ಹಿಂದುತ್ವ ಎಲ್ಲವೂ ಕೂಡ ಬೇಕು. ಜೊತೆಗೆ ಪಕ್ಷ ಅಂದ ಕೂಡಲೇ ಇಲ್ಲಿ ತನು ಮನ ಧನ ಸಹಾಯ ನಿಮ್ಗೆ ಅರ್ಥ ಆಗಿರುತ್ತೆ. DK ಹೇಗೆ ತನುಮನ ಧನ ಸಹಾಯದಿಂದ ಪಕ್ಷವನ್ನು ಕಟ್ತಾರಲ್ಲ, ಅದು ಕೂಡ ಬೇಕಾಗುತ್ತೆ. ಹಾಗಾಗಿ ಯಡಿಯೂರಪ್ಪನವ್ರ ಕುಟುಂಬದ ಹತ್ರ ತನು ಮನ ಧನ ಇದೆ. ಯತ್ನಾಳ್ ಅವರು ಅದನ್ನು ಕೊಡ್ಲಿಕ್ಕೆ ಸಾಧ್ಯವ, ಪಕ್ಷ ಕಟ್ಟಲಿಕ್ಕೆ ಸಾಧ್ಯವ, ಪಕ್ಷವನ್ನು ಈ ಪ್ರೀತಮ್ ಗೌಡ, ಸಪ್ತಗಿರಿ ಗೌಡ ಹೀಗೆ ಬೇರೆ ಬೇರೆ ಯುವಕರನ್ನ ಕಟ್ಕೊಂಡು ಪಕ್ಷ ಕಟ್ತಿದ್ರಲ್ಲ, ಅಂತ ಒಂದು ಪಕ್ಷ ಕಟ್ಟಲಿಕ್ಕೆ ಯತ್ನಾಳ್ ಅವರು ಸಾಧ್ಯವ, ಇವೆಲ್ಲವೂ ಕೂಡ ಕುತೂಹಲದಿಂದ ಕೂಡಿದೆ. ಆದರೆ ಸದ್ಯದ ಮಟ್ಟಿಗೆ ಅದೆಲ್ಲವನ್ನು ಬಗೆಹರಿಸಿ ಹೈಕಮಾಂಡ್ ಇಬ್ಬರನ್ನು ಮನವೊಲಿಸುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಏಕಾಂಗಿಯಾಗಿ ಚುನಾವಣೆ ಗೆಲ್ಲಬೇಕು ಎನ್ನುವಂಥ ಅಜೆಂಡಾ ಯಡಿಯೂರಪ್ಪನವರಿಗಿದ್ರೆ, ಮತ್ತೊಂದು ಕಡೆ ಯತ್ನಾಳ್ ಕೂಡ ಇಲ್ಲ, ಕುಮಾರಸ್ವಾಮಿಯವರ ಜೊತೆನೇ ಈ ಮೈತ್ರಿ ಮಾಡಿಕೊಂಡು ಚುನಾವಣೆ ಗೆಲ್ಲಬೇಕು ಮತ್ತು ಅದಕ್ಕೆ ಪೂರಕ ವ್ಯವಸ್ಥೆ ಬೇಕೆನ್ನುವಂಥ ಒಂದು ಅಹವಾಲನ್ನು ದೊಡ್ಡ ನಾಯಕರ ಜೊತೆ ಇಟ್ಟಿದ್ದಾರೆ. ಮತ್ತು ಒಂದು ವೇಳೆ ಕುಮಾರಸ್ವಾಮಿ ಅವರ ಜೊತೆ ಮೈತ್ರಿ ಆಗಿಲ್ಲ ಅಂದರೆ ಅದು ದೊಡ್ಡ ಹಿನ್ನಡೆ ಆಗುತ್ತೆ ಎನ್ನುವಂಥ ಮುನ್ಸೂಚನೆ ಕೂಡ ಯತ್ನಾಳ್ ಅವರು ಕೇಂದ್ರ ಸಚಿವರಿಗೆ ಕೊಟ್ಟಿದ್ದಾರೆ ಮತ್ತು ಹೈಕಮಾಂಡ್ಗೆ ಈ ಮುಖ ತಿಳಿಸಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದರ ಒಟ್ಟು ಸಾರಾಂಶ ಅಂದರೆ ಯತ್ನಾಳ್ ಅವರು ಬಿಜೆಪಿಗೆ ಬರ್ತಾರೆ, ಜೊತೆಗೆ ಚುನಾವಣೆಯ ಮುಗಿಯುವ ತನಕ ಯತ್ನಾಳ್ ಅವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಯಾವುದೇ ಹೇಳಿಕೆ ಕೊಡುವಂತಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಸೋಮಣ್ಣನವರ ಸಂಧಾನ ಎನ್ನುವಂಥದ್ದು ಇದೀಗ ಖಚಿತವಾಗಿ ತಿಳಿದು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.